400 ಎಕರೆ ಪ್ರದೇಶದಲ್ಲಿ ಕಟ್ಟಿರ್ತಕ್ಕಂತಹ ಪ್ರಪಂಚದ ಅತಿ ದೊಡ್ಡ ಹಿಂದೂ ದೇವಾಲಯಕ್ಕೆ ಸ್ವಾಗತ ಸುಸ್ವಾಗತ. ಮಹಾಭಾರತ, ರಾಮಾಯಣ, ಸಮುದ್ರ ಮಂಥನ, ಸೊ ಈ ಬಾಹುಬಲಿ ಆಗಿರ್ಬೋದು, ಸೊ ಅಂತಹ ಫಿಲಮ್ಗಳು ಆ್ಯಕ್ಚುಲಿ ಇಂತಹ ಜಾಗಗಳಿಂದನೇ ಇನ್ಸ್ಪೈರ್ ಕೂಡ ಆಗಿರ್ತಾರೆ. ಇಲ್ಲಿ ಒಂದು ವಿಷ್ಣುವಿನ ಪ್ರತಿಮೆ ಕೂಡ ಇದೆ, ಅದಕ್ಕೂ ದಿನನಿತ್ಯ ಪೂಜೆಗಳಾಗುತ್ತೆ. ದೊಡ್ಡ ಕೋಟೆ ಅಂತಹ ದೇವಸ್ಥಾನನ ಕಟ್ಟಿದ್ರು ಡ್ರೈನೇಜ್ ಸಿಸ್ಟಮ್ಗಳನ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ಪು. ನಮ್ಮ ಸೈಡು ಬರೀ ಪೂರ್ವಾಭಿಮುಖವಾಗಿ ದೇವ್ರನ್ನ ನಾವು ಇಟ್ಟಿರ್ತೀವಿ, ಆದರೆ ಇಲ್ಲಿ ಇವರು ಆ್ಯಂಟಿ ಕ್ಲಾಕ್ ವೈಸಲ್ಲಿ ಮಾಡಿಸ್ತಾ ಇದ್ದಾರೆ. ನಮ್ಮ ಜನ ಹಿಂಗೆ ದೇವಸ್ಥಾನ ಕಟ್ಸೋರೆ. ದೇವಸ್ಥಾನಗಳಾಗಲಿ ಒಂದು ಮಳೆಗೆ ಆಗಲೇ ಸೋರ್ತಾ ಇರುತ್ತೆ. ರೀ ಆಗಿನ ಕಾಲದಲ್ಲಿ ಏನ್ರಿ ಜನ, ನಾನು ಬೇಲೂರು ಹಳೆಬೀಡು ಎಲ್ಲ ನೋಡ್ಬಿಟ್ಟು ನಮ್ಮ ಹಂಪಿ ಎಲ್ಲ ನೋಡ್ಬಿಟ್ಟು ವಾವ್ ಅಂತಿದ್ದೆ. ಅಷ್ಟಕ್ಕೂ ನಮ್ಮ ತಲೆಯಲ್ಲೆಲ್ಲ ಓಡ್ತಿರೋದು ಒಂದೇ ಪ್ರಶ್ನೆ, ಇಷ್ಟು ಬಹುದೊಡ್ಡ ಹಿಂದೂ ದೇವಾಲಯ ಇಲ್ಲಿ ಬಂದು ಯಾಕೆ ಕಟ್ಟಿದ್ದಾರೆ ಅಂತಂತಂದರೆ, ಬಂದ್ಬಿಟ್ಟವ್ರಾಗಲೇ. Good morning. Yes, how are you doing? Yeah, great, thank you. Nice to see you. ಸೊ ಟಿಕೆಟ್ ತೊಗೊಳಕ್ಕೆ ಬಂದಿದ್ದೀನಿ. ಸನ್ರೈಸ್ ಆಗೋಗ್ಬಿಟ್ರೆ ಕಷ್ಟ, ಕ್ಯೂ ಇರಬಾರ್ದಪ್ಪ. 4:15ಗೆ ಎದ್ದಿದ್ದೀನಿ. ಇವತ್ತಿನ ಒಂದು ಸಾಹಸನ ಮಿಸ್ ಮಾಡ್ಕೊಳ್ಬಾರ್ದು, ಇವತ್ತಿನ ಒಂದು ಪ್ರೆಷಿಯಸ್ ಡೇನ ಅಂತ. ಎಸ್ ಅಣ್ಣ? ಓಕೆ. ಅಣ್ಣ ಚೆಕ್ ಪೋಸ್ಟ್ ಹತ್ರ ಬಿಟ್ಟರು. ಇಲ್ಲಿ ಟಿಕೆಟ್ ಚೆಕ್ ಮಾಡ್ತವ್ರಪ್ಪ. ಇಷ್ಟೊಂದು ಜನ ಸನ್ರೈಸ್ ನೋಡೋಕೆ ಬಂದವ್ರ, ಸಖತ್ತಲ್ವಾ? ಥ್ಯಾಂಕ್ ಯು ಸೋ ಮಚ್. ಏನ್ರಿ ಕತ್ಲು ಬಟ್ ಸಖತ್ ಜನ ಇದ್ದಾರೆ. ನೋ ಸಖತ್ತಾಗಿ ಗೋಪುರಗಳು ಅಲ್ಲಿ ಕಾಣಿಸ್ತಾ ಇದೆಯಾ? ನನಗೆ ಬರಿಗಣ್ಣಿಂದ ಸೂಪರಾಗಿ ಕಾಣಿಸ್ತಿದೆ ರೀ. ಏನು ಗೊತ್ತಾ, ಹೇಳಿ ಕೇಳಿ ದೇವಸ್ಥಾನ ಇವಾಗ ಸುತ್ತಮುತ್ತ ಫುಲ್ ಕಾಡಾಗ್ಬಿಟ್ಟಿದೆ. ಅದಕ್ಕೆ ತಕ್ಕನಾಗೆ ಒಂದು ಬೀದಿ ಲೈಟ್ಗಳು ಎಂಥದ್ದು ಸಹ ಇಲ್ಲ. ಅದ್ರ ಹಿಂದೆಗಡೆ ಲೈಟಾಗಿ ಸನ್ರೈಸ್ ಆಗ್ತಾಯಿದೆ. ಇನ್ನು ಸ್ಟಾರ್ಟ್ ಕೂಡ ಆಗಿಲ್ಲ, ಇನ್ನು 5:15 ಅಷ್ಟೇ. 6:15ಕ್ಕೆ ಸನ್ರೈಸ್ ಆಗೋದು. ಒಳ್ಳೆ ಯಾವುದೋ ಲೋಕಕ್ಕೆ ಹೋಗ್ತಾ ಇದ್ದೀನೇನೋ ಅನ್ನೋ ಥರ ಫೀಲ್ ಆಗ್ತಿದೆ ನನಗೆ. ಈ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೇ ಮಜ್ವಾಗಿದೆ ಮಾತ್ರ. ಪ್ರಪಂಚದ ವಿಶ್ವವಿಖ್ಯಾತ ವರ್ಲ್ಡ್ ಫೇಮಸ್ ಅಂಕೋರ್ ವಾಟಿಗೆ ಬಂದೇ ಬಿಟ್ವಿ. ಏನಿದು ಅಂಕೋರ್ ವಾಟ್? ಅಂಕಾರ್ ಅಂತ ಅಂದರೆ ಸಿಟಿ ಅಂತ, ವಾಟ್ ಅಂದರೆ ಬುದ್ಧಿಸ್ಟ್ ಭಾಷೆಗಳಲ್ಲಿ ಟೆಂಪಲ್ ಅಂತ. ಸೊ ಸಿಟಿ ಆಫ್ ಟೆಂಪಲ್ಸ್ ಅಂತಲೇ ಫೇಮಸ್ ಈ ಜಾಗ. ಒಟ್ಟಾರೆ 400 ಎಕರೆ ಪ್ರದೇಶಗಳಲ್ಲಿ ದೇವಸ್ಥಾನನ ಕಟ್ಟಿದ್ದಾರೆ. ಅದಕ್ಕೆ ಇದು ಪ್ರಪಂಚದ ಅತಿ ದೊಡ್ಡ ಹಿಂದೂ ದೇವಾಲಯ ಅಂತ ಕಟ್ಟಿದ್ದು. ಅದಾದ ಮೇಲೆ ಇದು ಬುದ್ಧಿಸ್ಟ್ ದೇವಾಲಯ ಆಗಿ ಕನ್ವರ್ಟ್ ಆಗಿದೆ. ಓ ಮೈ ಗಾಡ್. ಬನ್ನಿರಿ, ಈ ಸನ್ರೈಸ್ ನೋಡೋದಕ್ಕೆ ನಾನು 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಫ್ರೆಶ್ ಆಗಿ, ಅಷ್ಟೊತ್ತಿಗಾಗಲೇ ನಾನು ಆಲ್ರೆಡಿ ಬುಕ್ ಮಾಡಿದ್ದು ಟುಕ್ ಅಣ್ಣ ಬಂದು ಕಾಯ್ತಾಯಿದ್ರು. ಅವ್ರ ಜೊತೆ ಹತ್ಕೊಂಡು ಬಂದು ಟಿಕೆಟ್ ತೊಗೊಂಡು 5 ಗಂಟೆ ಅಷ್ಟರಲ್ಲಿ 5:15 ಅಷ್ಟರಲ್ಲಿ ಬಂದಿದ್ದೆ. ಸನ್ರೈಸ್ದು ವಿಶೇಷ ಏನು ಗೊತ್ತಾ, ಈ ದೇವಸ್ಥಾನ ಕಟ್ಟಿರೋ ಶೈಲಿ ಹೆಂಗಿದೆ ಅಂದರೆ, ಆ ಮೇನ್ ಪಿಲ್ಲರ್ ಇದೆಯಲ್ಲ, ಆ ಮೇನ್ ಪಿಲ್ಲರ್ ಮೇಲ್ಗಡೆ ಸೂರ್ಯೋದಯ ಆಗುತ್ತೆ ಮಾರ್ಚ್ ಟೈಮಲ್ಲಿ. ಅಂದರೆ ಅದೇನೋ ಒಂದು ಚೇಂಜ್ ಆಗುತ್ತಲ್ಲ, ಸೊ ಆ ಟೈಮಲ್ಲಿ ಅಲ್ಲಿ ಮೇಲ್ಗಡೆ ಸೂರ್ಯ ಉದಯ ಆಗುತ್ತೆ. ಆ ಫೋಟೋ ಹಾಕ್ತೀನಿ ನೋಡಿ, ಸಕ್ಕತ್ತಾಗಿ ಕಾಣುತ್ತೆ. ಇಡೀ ಪ್ರಪಂಚದಲ್ಲಿ ಎಲ್ಲ ದೇವಸ್ಥಾನಗಳು ಪೂರ್ವಕ್ಕೆ ಮುಖವಾಗಿ ಕಟ್ಟಿರ್ತಾರೆ. ಅಂದರೆ ಸೂರ್ಯನಿಗೆ ಫಸ್ಟು
ದರ್ಶನ ಕೊಡೋ ರೀತಿಯಲ್ಲಿ ಎಲ್ಲ ದೇವಸ್ಥಾನಗಳು, ಅಲ್ಲದೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಎಲ್ಲ ಮನೆಗಳನ್ನೂ ಕೂಡ ನಾವು ಸೂರ್ಯಮುಖವಾಗಿ ಈಸ್ಟ್ ಫೇಸಿಂಗಲ್ಲಿ ಕಟ್ಟೋದು ಪೂರ್ವಕ್ಕೆ. ಆದರೆ ಈ ದೇವಸ್ಥಾನ ಮಾತ್ರ ಅದಕ್ಕೆ ವಿರುದ್ಧ. ಯಾಕಂದರೆ ಈ ದೇವಸ್ಥಾನ ಪಶ್ಚಿಮಕ್ಕೆ ಮುಖ ಮಾಡಿ ಕಟ್ಟಿರೋದು. ಅದಕ್ಕೆ ಸೂರ್ಯೋದಯ ನಮ್ಗೆ ಆ ಕಡೆ ಕಾಣಿಸಿದೆ. ದೇವಸ್ಥಾನದ ಎಂಟ್ರಿ ಈ ಸೈಡ್ ಇದೆ. ಸೊ ಅದೊಂದು ವಿಚಿತ್ರ ವಿಸ್ಮಯ. ಪ್ರೀತಿಯ ಏಂಜಲ್ಸ್, ನಿಮ್ಮೆಲ್ಲರಿಗೂ ಕಂಬೋಡಿಯಾ ದೇಶದಿಂದ ಇನ್ನೊಂದು ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ನಾನು ನಿಮಗೆ ಡಿವೋಷ್ನಲ್ ಮೂಡಿಗೆ ಕರ್ಕೊಂಡು ಹೋಗ್ತೀನಿ. ಯಾಕಂದರೆ ನಾನು ಬಂದಿದ್ದೀನಿ ಇವತ್ತು 400 ಎಕರೆ ಪ್ರದೇಶದಲ್ಲಿ ಕಟ್ಟಿರ್ತಕ್ಕಂತಹ ಪ್ರಪಂಚದ ಅತಿ ದೊಡ್ಡ ಹಿಂದೂ ದೇವಾಲಯಕ್ಕೆ. ಹೌದು, ಈ ದೇವಾಲಯ ವಿಷ್ಣುಗಾಗಿ ಸೂರ್ಯವರ್ಮನ್ 2 ಮಹಾರಾಜರು ಕಟ್ಟಿಸಿರ್ತಾರೆ. ಅವರೊಬ್ಬರು ಬಹುದೊಡ್ಡ ವಿಷ್ಣುವಿನ ಭಕ್ತಾದಿಗಳಾಗಿರ್ತಾರೆ. ಈ ದೇವಸ್ಥಾನನ ಕಟ್ಟಿದ್ದು 12ನೇ ಶತಮಾನದಲ್ಲಿ. ಆಮೇಲೆ ಈ ದೇವಸ್ಥಾನ ಯಾಕೆ ಬುದ್ಧಿಸ್ಟ್ ದೇವಸ್ಥಾನ ಆಗಿ ಕಂಪ್ಲೀಟಾಗಿ ಕನ್ವರ್ಟ್ ಆಯಿತು, ಅಂಥದ್ದೇನಾಯಿತು ಕಮಾಯರ್ ಎಂಪೈರ್ ಮಹಾರಾಜರಿಗೆ, ಅದನ್ನು ಹೇಳ್ತೀನಿ ಬನ್ನಿ. ಅಷ್ಟಕ್ಕೂ ನಮ್ಮ ತಲೆಯಲ್ಲೆಲ್ಲ ಓಡ್ತಿರೋದು ಒಂದೇ ಪ್ರಶ್ನೆ, ಇಷ್ಟು ಬಹುದೊಡ್ಡ ಹಿಂದೂ ದೇವಾಲಯ ನಮ್ಮ ಭಾರತದಲ್ಲಿ ಹಾಕಿಲ್ಲ. ನಮ್ಮ ಭಾರತ ಬಂದು ಮೂಲ ಹಿಂದೂಸ್ತಾನು, ಹಿಂದೂಗಳಿದ್ದಂತಹ ರಾಷ್ಟ್ರ ನಮ್ಮ ದೇಶ. ನಮ್ಮ ದೇಶದಲ್ಲಿ ಯಾಕೆ ಇಷ್ಟು ದೊಡ್ಡ ದೇವಸ್ಥಾನನ ಯಾರೂ ಕಟ್ಟಿಲ್ಲ, ಇಲ್ಲಿ ಬಂದು ಯಾಕೆ ಕಟ್ಟಿದ್ದಾರೆ ಅಂತಂತಂದರೆ, ವಿಷ್ಣುವಿನ ಆರಾಧಕರಾಗಿರ್ತಕ್ಕಂತಹ ಸೂರ್ಯವರ್ಮನ್ ಈ ಕಮಾಯಿ ರಾಜವಂಶರ ಒಬ್ಬ ರಾಜ ಆಗಿರ್ತಾರೆ. ಸೊ ಅವರು ತಮ್ಮ ಮೂಲ ದೇವರಿಗೋಸ್ಕರ ಈ ದೇವಸ್ಥಾನನ ಕಟ್ಟಿಸ್ತಾರೆ. ಆಮೇಲೆ ಅದು ಬುದ್ಧಿಸ್ಟ್ ದೇವಸ್ಥಾನ ಆಗಿ ಕನ್ವರ್ಟ್ ಆಗೋದಕ್ಕೆ ಇನ್ನೊಂದು ರೀಸನ್ ಬಂದ್ಬಿಟ್ಟು 7ನೇ ಜಯವರ್ಮನ್ ಮಹಾರಾಜರು. ಸೊ ಅವರು ಆಳ್ವಿಕೆಯ ಟೈಮಲ್ಲಿ 13-14ನೇ ಶತಮಾನದ ಟೈಮ್ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಚೈನೀಸ್ ಇನ್ವೇಷನ್ಸ್ಗಳು ಇಲ್ಲಿ ಬಂದು ದಂಗೆ ಹೇಳ್ತಾರೆ, ದಾಳಿ ಹೇಳ್ತಾರೆ, ಸಿಕ್ಕಾಪಟ್ಟೆ ಸಾವು ನೋವುಗಳಾಗುತ್ತೆ. ಆವಾಗ ಮೂಲತಃ ಅವರು ಜಯವರ್ಮನ್ ಒಬ್ಬರು ಬುದ್ಧಿಸ್ಟ್ ಆರಾಧಕರಾಗಿರ್ತಾರೆ. ಅಲ್ಲದೆ ಅವರು ಸೊ ಇಲ್ಲಿನ ಜನಗಳಿಗೆ ಮತ್ತೆ ಅವ್ರು ಏನು ಅನ್ಕೊಳ್ತಾರೆ, ಸೊ ನಮ್ಮನ್ನ ಹಿಂದೂ ದೇವರಾದ ವಿಷ್ಣು ಕಾಪಾಡಿಲ್ಲ, ಹಾಗಾಗಿ ಇನ್ಮೇಲೆ ನಾವು ವಿಷ್ಣುನ ಪೂಜೆ ಮಾಡಲ್ಲ ಅಂತೇಳಿ ಕಂಪ್ಲೀಟ್ ಮೂಲ ವಿಗ್ರಹಗಳಾಗಿರ್ಬೋದು, ಹಿಂದೂಗಳ ದೇವಸ್ಥಾನಗಳು, ಹಿಂದೂಗಳಿಗೆ ಹೋಲಿಸುವಂಥ ಆರ್ಕಿಟೆಕ್ಚರ್ಗಳೇನಿದೆ ಅದನ್ನೆಲ್ಲನೂ ಬುದ್ಧಿಸ್ಟ್ಗೆ ಚೇಂಜ್ ಮಾಡಿ, ಬುದ್ಧಿಸ್ಟ್ಗೆ ಕಾರ್ವಿಂಗ್ಸ್ನ ರೀಕನ್ಸ್ಟ್ರಕ್ಟ್ ಮಾಡಿ ಇಲ್ಲಿ ಬುದ್ಧನ ಒಂದು ದೇವಸ್ಥಾನನ ನಿರ್ಮಾಣ ಮಾಡ್ತಾರೆ. ಸೊ ಇದು ಒಂದು ರೀತಿ ಹೇಳಬೇಕಂದ್ರೆ ಪ್ರಪಂಚದ ಅತಿ ದೊಡ್ಡ ಹಿಂದೂ ದೇವಾಲಯ ಮತ್ತು ಪ್ರಪಂಚದ ಅತಿ ದೊಡ್ಡ ಬುದ್ಧಿಸ್ಟ್ ದೇವಾಲಯ ಕೂಡ ಹೌದು. ಮತ್ತು ಇನ್ನೊಂದು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಇಲ್ಲೆಲ್ಲ ಹಾಳಾಗಬಾರ್ದು, ಮೆಟ್ಲುಗಳು ಸವಿಬಾರ್ದು ಅಂತ ಹೇಳಿ ಸ್ಟೆಪ್ಸ್ಗಳಲ್ಲಿ ಏನೇನು ಒರಿಜಿನಲ್ ಕಲ್ಲಲ್ಲಿ ಮಾಡಿರೋ ಸ್ಟೆಪ್ಸ್ಗಳಿದೆ. ಸೊ ಆ ಸ್ಟೆಪ್ಸ್ಗಳ ಮೇಲೆಲ್ಲ ಇವರು ವುಡ್ಡಲ್ಲಿ ಸ್ಟೆಪ್ಸ್ಗಳನ್ನ ಇಟ್ಟಿದ್ದಾರೆ. ಎಲ್ಲರೂ ವುಡ್ ಮೇಲೇ ಓಡಾಡ್ತಾ ಇರೋದು. ಇವಾಗ ಈ ದೇವಸ್ಥಾನ ಆಗಲಿ, ಈ ಅರಮನೆಗಳಾಗಲಿ ಈ ಕಂಡೀಷನ್ನಲ್ಲಿರೋದಕ್ಕೆ ಇನ್ನೊಂದು ಕಾರಣ, ಸೊ ಯಾವಾಗ ಕಮಾಯ್ ಎಂಪೈರ್ಗಳ ಒಂದು ಸಂಹಾರ ಆಗಿ ಅವರು ಕಂಪ್ಲೀಟಾಗಿ ಮುಗ್ದೋಗ್ತಾರೆ, ಅವ್ರ ಸಾಮ್ರಾಜ್ಯ ಕಂಪ್ಲೀಟಾಗಿ ಮುಗ್ದೋಗುತ್ತೆ. ಸೊ ಅದಾದಮೇಲೆ ಎಲ್ಲರೂ ಇಲ್ಲಿಂದ ಹೊರಟೋಗ್ತಾರೆ.
ಹತ್ತತ್ರ 19ನೇ ಶತಮಾನದವರೆಗೂ ಸೊ ಫಾರಿನ್ನಿಂದ ಏನು ಇನ್ವೇಡರ್ಸ್ ಇಲ್ಲಿಗೆ ಬಂದಿರ್ತಾರೆ ಅವರು ಕಂಡುಹಿಡಿಯೋವರೆಗೂ ಈ ಜಾಗಗಳು ಯಾರಿಗೂ ಗೊತ್ತಿರಲ್ಲ. ಅಲ್ಲದೆ ಇಲ್ಲಿ ಸುತ್ತಮುತ್ತ ಫುಲ್ ಕಾಡು ಬೆಳ್ಕೊಂಡು ಹೋಗ್ಬಿಟ್ಟಿರುತ್ತೆ. ಈಗಲೂ ಅಷ್ಟೇ ಈ ದೇವಸ್ಥಾನದ ಸುತ್ತಮುತ್ತ 400 ಎಕರೆ ಪ್ರದೇಶ ಏನಿದೆ ಅದು ಕಂಪ್ಲೀಟಾಗಿ ಕಾಡಲ್ಲಿದೆ. ದೇವಸ್ಥಾನದ ಮೂಲ ಕಾಂಪ್ಲೆಕ್ಸ್ ಏನಿದೆ ಅದ್ರ ಸರೌಂಡಿಂಗ್ ಇರೋ ಕಾಂಪೌಂಡಲ್ಲಿ ಒಂದು ಗೋಡೆಗಳ ಮೇಲೆ ಮಹಾಭಾರತದ ಕುರುಕ್ಷೇತ್ರ, ಇನ್ನೊಂದು ಗೋಡೆ ಮೇಲೆ ಸೂರ್ಯವರ್ಮನ್ 2 ಮಹಾರಾಜರ ಒಂದು ಆಡಳಿತಗಳು ಹೇಗಿತ್ತು ಆ ಟೈಮಲ್ಲಿ ಈ ಕಮಾಯ್ ಎಂಪೈರ್ ಈ ಜನಗಳು ಹೇಗೆ ಜೀವನ ನಡೆಸ್ತಿದ್ರು ಅನ್ನೋದನ್ನು ಕೆತ್ತನೆ ಮಾಡಿದ್ದಾರೆ, ಅವರ ಯುದ್ಧಗಳು. ಆಮೇಲೆ ಇನ್ನೊಂದು ಗೋಡೆ ಮೇಲೆ ಅವರ ಯಮರಾಜ ಕೋಣದ ಮೇಲೆ ಕೂತ್ಕೊಂಡು ಆಡಳಿತ ಮಾಡ್ತಾ ಇರೋದು, ಮತ್ತು ಸ್ವರ್ಗ ನರಕದ ಕಾನ್ಸೆಪ್ಟನ್ನ ಸಖತ್ತಾಗಿ ಮಾಡಿದ್ದಾರೆ. ಒಂದು ಕೆಳಗಡೆ ಲೈನಲ್ಲಿ ಕಂಪ್ಲೀಟಾಗಿ ನರಕದಲ್ಲಿ ಹೇಗೆ ಒಡೆಯೋದು ಬಡಿಯೋದು ಸುಡೋದೆಲ್ಲ ಇದೆ. ಅದೇ ರೀತಿ ಅದ್ರ ಮೇಲೆ ಫುಲ್ ಲೈನಲ್ಲಿ ಸ್ವರ್ಗದಲ್ಲಿ ಹೇಗೆ ಪಲ್ಲಕ್ಕಿ ಮೇಲೆ ಕರ್ಕೊಂಡು ಹೋಗ್ತಾರೆ, ಯಾವ್ಯಾವ ರೀತಿ ಸ್ವರ್ಗದಲ್ಲಿ ಟ್ರೀಟ್ಮೆಂಟ್ ಇರುತ್ತೆ, ಸೊ ಅದನ್ನು ಕೂಡ ಡಿಪಿಕ್ಟ್ ಮಾಡಿದ್ದಾರೆ ರೀ. ಆಗಿನ ಕಾಲದಲ್ಲಿ ಏನು ರೀ ಜನ, ನಾನು ಬೇಲೂರು ಹಳೆಬೀಡು ಎಲ್ಲ ನೋಡ್ಬಿಟ್ಟು ನಮ್ಮ ಹಂಪಿ ಎಲ್ಲ ನೋಡ್ಬಿಟ್ಟು ವಾವ್ ಅಂತಿದ್ದೆ. ಆದರೆ ನಮ್ಮ ಜನ ಇಷ್ಟು ದೂರ ಬಂದು ಈ ದೇವಸ್ಥಾನಗಳು ಇಲ್ಲಿ ಕಟ್ಟಿದ್ದಾರೆ. ಸಾವಿರಾರು ಕಿಲೋಮೀಟ್ರ್ ದೂರದಲ್ಲಿರೋ ಕಾಂಬೋಡಿಯಾಯಲ್ಲಿ ಕಂಪ್ಲೀಟ್ ದೇವಸ್ಥಾನದ ಸುತ್ತಮುತ್ತ 2000 ಅಪ್ಸರೆಯರ ಕೆತ್ತನೆಗಳು ಇದೆ. ಅಲ್ಲದೆ ನಮ್ಮದು ಫೇಮಸ್ ಏನೋ ಒಂದಿದೆ, ಸಮುದ್ರ ಮಂಥನದ ಒಂದು ಚಿತ್ರಣ ಕೂಡ ಮಾಡಿದ್ದಾರೆ, ಅದು ನೋಡೋದಕ್ಕೆ ಸಖತ್ತಾಗಿದೆ. ಕೆಳಗಡೆ ಡೀಟೇಲ್ ಆಗಿ ಮೊಸಳೆ, ಮೀನು ಅವನ್ನೆಲ್ಲ ಏಡಿಕಾಯಿನೆಲ್ಲ ಕೆತ್ತನೆ ಮಾಡಿದ್ದಾರೆ. ಅದ್ರ ಮೇಲ್ಗಡೆ ಸಮುದ್ರದಲ್ಲಿ ಸುರರಿಗೂ ಮತ್ತು ಅಸುರರಿಗೂ ಏನು ಯುದ್ಧ ನಡೆಯುತ್ತೆ, ಸಮುದ್ರ ಮಂಥನ, ಅದನ್ನು ಕೂಡ ಡೆಪಿಕ್ಟ್ ಮಾಡಿದ್ದಾರೆ. ಓ ಮೈ ಗಾಡ್, ಏನ್ರಿ ಈ ದೇವಸ್ಥಾನನ ಸೂರ್ಯವರ್ಮನ್ ಅವರು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿ ಫಿನಿಷ್ ಮಾಡೋ ಅಷ್ಟೊತ್ತಿಗೆ 37 ವರ್ಷಗಳಾಗಿತ್ತಂತೆ. ಅಷ್ಟೊತ್ತಿಗೆ ಮೇ ಬಿ ಅವ್ರಿಗೆ ವಯಸ್ಸೇ ಆಗೋಗ್ಬಿಟ್ಟಿರುತ್ತೆ ಅನಿಸುತ್ತೆ. ಅದಾದ ನೆಕ್ಸ್ಟ್ ಕಿಂಗೆ ಬಂದಿದ್ದು ಜಯವರ್ಮನ್ 7. ಸೊ ಅವರು ಈ ದೇವಸ್ಥಾನನ ಪರಿಪೂರ್ಣವಾಗಿ ಬುದ್ಧಿಸ್ಟ್ ದೇವಸ್ಥಾನ ಆಗಿ ಮಾಡ್ತಾರೆ. ನಾವು ಈಗಿನ ಕಾಲದಲ್ಲಿ ಏನು ಇಷ್ಟೊಂದು ಟೆಕ್ನಾಲಜಿಗಳನ್ನೆಲ್ಲ ಡೆವಲಪ್ ಮಾಡಿ ಏನು ಅಚೀವ್ ಮಾಡ್ತಿದ್ದೀವಿ ಅದೆಲ್ಲ ಅಲ್ಲ. ಆಗಿನ ಕಾಲದಲ್ಲಿ ಇಷ್ಟಿಷ್ಟು ದೊಡ್ಡ ಕಲ್ಲುಗಳು ಇದೆಲ್ಲ ಏನು ನೋಡ್ತಿದ್ದೀವಿ, ಕಂಪ್ಲೀಟಾಗಿ ಕಲ್ಲುಗಳಿಂದ ಅಷ್ಟಿಷ್ಟು ಮೇಲಕ್ಕೆ ಕಲ್ಲುಗಳನ್ನ ತೊಗೊಂಡೋಗಿ ಗೋಪುರ ಕಟ್ಸೋದೇನು, ಈ ಥರ ಎಲ್ಲ ಆರ್ಕಿಟೆಕ್ಚರ್ನ ಆಗಿನ ಕಾಲದಲ್ಲಿ ಡಿಸೈನ್ ಮಾಡೋದೇನು, ಓದಿಲ್ಲ ಬರಹ ಇಲ್ಲ. ಆಗಿನ ಕಾಲದಲ್ಲಿ ಯಾವುದೇ ರೀತಿ ಕ್ರೇನ್ ಆಗಲಿ ಇನ್ನೊಂದಾಗಲಿ ಹೆವಿ ಐಟಮ್ಸ್ನ ತೊಗೊಂಡೋಗೋಕ್ಕೆ ಅಸ್ತ್ರಗಳಿರಲಿಲ್ಲ. ಸೊ ಇದನ್ನೆಲ್ಲ ನೋಡ್ತಾ ಇದ್ದರೆ ನಾವೇನೂ ಮಾಡಿಲ್ಲ. ಈಗಿನ ಜನ್ರೇಷನ್ನವರಂತೂ ಝೀರೋ ಅನಿಸ್ತಾ ಇದೆ. ಯಾಕಂದರೆ ಈಗಿನ ಜನ್ರೇಷನ್ ಕಟ್ಟೋ ಏರ್ಪೋರ್ಟ್ ಆಗಲಿ ದೇವಸ್ಥಾನಗಳಾಗಲಿ ಒಂದು ಮಳೆಗೆ ಆಗಲೇ ಸೋರ್ತಾ ಇರುತ್ತೆ. ಅದನ್ನು ನಾವೇ ನಮ್ಮ ಕಣ್ಣಾರೆ ಕೂಡ ತುಂಬ ನೋಡಿದ್ದೀವಿ. ಆದರೆ ಇದು ಸಾವಿರಾರು 12ನೇ ಶತಮಾನದಲ್ಲಿ ಕಂಪ್ಲೀಟ್ ಆದ ದೇವಸ್ಥಾನ ಈಗಲೂ ಇಷ್ಟು ಚೆನ್ನಾಗಿ ಇಷ್ಟು ಒಳ್ಳೆ ಕಂಡೀಷನಲ್ಲಿದೆ. ಏನಂದರೆ ಯುದ್ಧಗಳಾಗಿ ಕೆಲವೊಂದು ಒಡೆದೋಗಿರೋದು ಆ ಥರ ಒಂದು ಸ್ಥಿತಿಗತಿಗಳು ಬಂದಿದೆ, ಅಷ್ಟು ಬಿಟ್ಟರೆ ಮಿಕ್ಕಿದ್ದೆಲ್ಲ ಸೂಪರ್. ಇಷ್ಟು ದೇವಸ್ಥಾನನ ಪ್ರದಕ್ಷಿಣೆ ಹಾಕಿದ್ದಾಯಿತು ಒಂದು ರೌಂಡು. ಬನ್ನಿರಿ, ಮೂಲ ದೇವರು ಎಲ್ಲಿದೆ, ಮೂಲ ಗರ್ಭದ ಗುಡಿಗೆ ಹೋಗೋಣ. ಆ್ಯಕ್ಚುಲಿ ಗರ್ಭದ ಗುಡಿನೂ ಅಲ್ಲ, ಇವಾಗ ಇನ್ನೊಂದು ಚಿಕ್ಕ ಸರ್ಕಲ್ ಬರುತ್ತೆ. ಈ ಸರ್ಕಲ್ ಎಷ್ಟಿದೆ ಅಂದರೆ ಏರಿಯಲ್ ಫೋಟೋ ಹಾಕ್ತೀನಿ ನೋಡಿ. ಇವಾಗ ಈ ಚಿಕ್ಕ ಪಾಂಡ್ಸ್ ಆದಮೇಲೆ ಒಂದು ರೌಂಡ್ ಹಾಕಿದ್ದೀನಿ. ಇವಾಗ ಇದನ್ನು ಹತ್ತಬೇಕು. ಆಮೇಲೆ ಅಲ್ಲಿ ಗೋಪುರಗಳು ಕಾಣ್ತಿದೆಯಲ್ಲ, ಅಲ್ಲಿ ಇನ್ನೊಂದು ಮೇನ್ ಗರ್ಭದ ಗುಡಿ ಬರುತ್ತೆ, ಅಲ್ಲಿಗೆ ಹೋಗಬೇಕು. ಕಮ್ ಲೆಟ್ಸ್ ಗೋ. ದೇವಸ್ಥಾನದಲ್ಲಿ ಟೋಟಲಾಗಿ
5 ಗೋಪುರಗಳನ್ನ ಕಟ್ಟಿದ್ದಾರೆ. ಅದರಲ್ಲಿ 4 ಗೋಪುರಗಳು ಒಂದು ಸಮ ಮತ್ತು ಮಧ್ಯದ್ದು ಮೇನ್ ಗೋಪುರ ತುಂಬ ಎತ್ತರಕ್ಕಿದೆ. ಅದು ಏನಂದರೆ ನಮ್ಮ ಕೈಲಾಸ ಪರ್ವತ ಏನಿದೆ, ಮೌಂಟ್ ಕೈಲಾಶು, ಸೊ ಅದನ್ನು ಇನ್ಸ್ಪೈರ್ ಆಗಿ ಈ ಒಂದು ದೇವಸ್ಥಾನ ನೋಡೋದಕ್ಕೆ ಕೈಲಾಸ ಪರ್ವತ ಹೇಗೆ ಸುತ್ತಮುತ್ತ ಪರ್ವತ ಶ್ರೇಣಿಗಳಲ್ಲಿ ಅತಿ ಎತ್ತರಕ್ಕೆ ಎದ್ದು ಕಾಣುತ್ತೆ, ಮತ್ತು ಅದರಲ್ಲೂ ಕೂಡ 4-5 ಪೀಕ್ ಪಾಯಿಂಟ್ಸ್ ಬರುತ್ತೆ. ಸೊ ಅದನ್ನು ಇನ್ಸ್ಪೈರ್ ಆಗಿ ಈ ದೇವಸ್ಥಾನದ ಗೋಪುರಗಳು ಆ ಶೈಲಿಯಲ್ಲಿ ಕಟ್ಟಿರೋದು. ನಮ್ಮ ಪ್ರಕಾರ ಕೈಲಾಸ ಪರ್ವತದಲ್ಲಿ ವಾಸ ಆಗಿರೋದು ನಮ್ಮ ಈಶ್ವರ. ಇಲ್ಲೂ ಕೂಡ ಈಶ್ವರನಿಗೆ ಅಂತ ಒಂದು ದೇವಸ್ಥಾನನ ಕಟ್ಟಿದ್ದಾರೆ. ಅದಕ್ಕೆ ಮುಂದೆ ಕರ್ಕೊಂಡು ಹೋಗ್ತೀನಿ ನಾನು. ಇದು ಹೆಂಗಿದೆ ಗೊತ್ತಾ, ಈ ಸ್ಟೀಪು ನೋಡಿ, ಆಗಲೇ ಸರೌಂಡಿಂಗ್ ಹಾಕಿದ್ದು ಸ್ಕಲ್ಪ್ಚರ್ಸ್ ಏನಿದೆ, ಮಹಾಭಾರತ, ರಾಮಾಯಣ, ಕೃಷ್ಣಂದು, ಸೊ ಅದೆಲ್ಲ ಒಂದು ಸೌಂಡ್ ಆದರೆ ಇದು ಜಸ್ಟ್ ಡಿಸೈನ್ದು, ಇದು ಇನ್ನೊಂದು ಸರ್ಕಲ್ಲು. ಈಗ ಹೋಗಬೇಕಾಗಿರೋದೇ ಮೇನ್ ದೇವಸ್ಥಾನದ ಕಾಂಪ್ಲೆಕ್ಸ್. ನೋಡ್ರಿ, ಇದು ಹೆಂಗಿದೆ ಅಂದರೆ 90 ಡಿಗ್ರಿಗಿಂತ ಒಂಚೂರು ಕಡಿಮೆ, ಅಷ್ಟು ಸ್ಟೀಪ್ ಇದೆ. ಇಲ್ಲಿಂದ ಅಲ್ಲಿಗೆ ಹತ್ಕೊಂಡು ಹೋಗೋಕೆ ಇದು ಕಲ್ಲಿನ ಮೆಟ್ಲು ಒರಿಜಿನಲ್ಲು, ಆದರೆ ಇದ್ರ ಮೇಲೆ ಹತ್ತಿದ್ರೆ ಜಾರ್ಬೋದು, ಮತ್ತು ಇದು ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ಸಲುವಾಗಿ ಅಲ್ಲಿ ಮರದ ಮೆಟ್ಲು ಹಾಕಿ ಒಂದು ಎಂಟ್ರಿನ ಇಟ್ಟಿದ್ದಾರೆ. ಬನ್ನಿ ಅಲ್ಲ ಹೋಗೋಣ. ಏನಿಲ್ಲ ಅಂದರೂ ಈ ದೇವಸ್ಥಾನ ನೋಡೋದಕ್ಕೆ ವರ್ಷಕ್ಕೆ ಏನಿಲ್ಲ ಅಂದರೂ ಒಂದು 2 ಲಕ್ಷ ಜನ ಟೂರಿಸ್ಟ್ಗಳು ಬರ್ತಾರೆ. ನೋಡ್ರಿ ಹೆಂಗ್ರಿ ಹತ್ತದು ಈ ಸ್ಟೀಪ್ನ, ಗಟ್ಟಿಯಾಗಿ ಹಿಡ್ಕೊಂಡು ಹತ್ಬೇಕಪ್ಪ. ಮಹಾಲಕ್ಷ್ಮಿ ಫೋನು ಹುಷಾರು, ನಾನು ಹುಷಾರು, ಯಾರಿಗೂ ತೊಂದರೆ ಆಗಬಾರ್ದು ನನ್ನಿಂದ. ನಡಿಯಕ್ಕ ಏನ್ರಿ ಹಂಗೆ ನನ್ನ ಹಿಂದೆ ಸೂರ್ಯೋದಯ ಆಗ್ತಾಯಿದೆ ನೋಡಿ. ನಾನೀಗ ದೇವಸ್ಥಾನದ ಎಂಟ್ರಿಯಿಂದ ಹತ್ತುತ್ತಿಲ್ಲ, ಬದಲಿಗೆ ಬ್ಯಾಕ್ ಸೈಡು ಕೂಡ ಒಂದು ಎಂಟ್ರಿ ಇದೆ. ಇಷ್ಟು ಸದ್ಯಕ್ಕೆ ಅಲ್ಲಿಗೆ ಓಪನ್ ಮಾಡಿದ್ದಾರೆ, ಆದರೆ ದೇವಸ್ಥಾನನ ಕಟ್ಟಿರೋದು ವೆಸ್ಟ್ ಫೇಸಿಂಗಲ್ಲಿ. ಅಮ್ಮ ದೇವ್ರೇ, ಏನ್ರಿ ನಮ್ಮ ಜನ ಹಿಂಗೆ ದೇವಸ್ಥಾನ ಕಟ್ಸೋರೆ. ಜಗತ್ ಪ್ರಸಿದ್ಧ ಪ್ರಪಂಚದ ಅತಿ ದೊಡ್ಡ ಹಿಂದೂ ದೇವಾಲಯಕ್ಕೆ ಬಂದಿದ್ದೀನಿ ನಾನಿವತ್ತು. ಹಿಂದೂ ದೇವಾಲಯ, ಬುದ್ಧ ದೇವಾಲಯ ಎಲ್ಲ ಒಂದೇ. ಇಲ್ಲೊಂಥರ ನಮಗೆ ಕಂಪ್ಲೀಟಾಗಿ ಬುದ್ಧಿಸ್ಟ್ ಟ್ರೆಡಿಷನ್ನು ಸಿಗಲ್ಲ, ಅಲ್ಲದೆ ಕಂಪ್ಲೀಟಾಗಿ ಹಿಂದೂದು ಸಿಗಲ್ಲ. ಮಿಕ್ಸ್ಚರ್ ಆಫ್ ಬುದ್ಧಿಸ್ಟ್ ಆ್ಯಂಡ್ ಹಿಂದೂಸ್ ಟ್ರೆಡಿಷನ್ಗಳು ಸಿಗುತ್ತೆ. ಇದು ನೋಡ್ರಿ, ಇದು ದೇವಸ್ಥಾನದ ಬ್ಯಾಕ್ ಸೈಡು, ಅಲ್ಲಿ ಸೂರ್ಯೋದಯ ಆಗ್ತಾಯಿದೆ. ಇವಾಗ ಎಂಟ್ರಿನ ಸೂರ್ಯೋದಯ ಆಗೋ ಜಾಗದಲ್ಲೇ ಮಾಡಿದ್ದಾರೆ. ದೇವಸ್ಥಾನದ ಮುಖ್ಯ ಭಾಗಕ್ಕೆ ಬಂದ್ರೂ ಇಲ್ಲೂ ಒಂದು ರೌಂಡ್ ಹಾಕಬೇಕು. ಮತ್ತು ಇನ್ನೊಂದು ಏನಂದರೆ ಇಲ್ಲಿ ಎಂಟ್ರಿನೂ ರೌಂಡು ಉಲ್ಟಾ ಮಾಡಿಸ್ತವ್ರೆ. ನಮ್ಮ ಕಡೆ ಎಲ್ಲ ದೇವಸ್ಥಾನಕ್ಕೆ ಎಡಗಡೆ ಹಿಂಗೋಗಿ ಹಿಂಗೆ ಬರ್ತೀವಿ, ಇಲ್ಲಿ ಹಂಗಲ್ಲ. ಕೆಳಗಡೆ ಪ್ರದಕ್ಷಿಣೆನೂ ಹಿಂಗಾಸ್ ಮಾಡಿಸಿದ್ರು, ಮೇಲ್ಗಡೆದು ಹಿಂಗಾಸೆ ಮಾಡಿಸ್ತವ್ರೆ. ಕ್ಲಾಕ್ ವೈಸಲ್ಲಿ ನಾವು ಮಾಡ್ತೀವಿ, ಇವರು ಆ್ಯಂಟಿ ಕ್ಲಾಕ್ ವೈಸಲ್ಲಿ ಮಾಡಿಸ್ತಾ ಇದ್ದಾರೆ. ಏನಾದರೂ ವಿಶೇಷನಾ ಅಥವಾ ಈ ದೇವ್ರಿಗೆ ಹಾಗೆ ಮಾಡಬೇಕಾ? ಇಂಥ ಜಾಗದಲ್ಲೂ ಇಲ್ಲೂ ಬಂದು ಇಂಥ ಕೆಲಸ ಮಾಡಿದ್ದಾರೆ ನೋಡ್ರಿ. ಹೆಸ್ರುಗಳನ್ನ ಕಿತ್ಬಿಟ್ಟು ಹಾರ್ಟ್ ಸಿಂಬಲ್ ಹಾಕ್ಬಿಟ್ಟು ಇದನ್ನು ಗಬ್ಬೆಬ್ಬಿಸೋಕ್ಕೆ ಟ್ರೈ ಮಾಡಿದ್ದಾರೆ. ಜನಗಳು ಮುಟ್ಟೋಕ್ಕೆ ಬಿಡಬಾರ್ದು, ಆ್ಯಕ್ಚುಲಿ ಓಡಾಡೋಕ್ಕೆ ಬಿಟ್ಟಿರೋದೇ ಹೆಚ್ಚು, ಆದರೆ ಇಂಥ ಕೆಲಸ ಎಲ್ಲ ಮಾಡಿಟ್ಟಿದ್ದಾರೆ ಅಂದರೆ
Oh, I'm fine, thank you. ಓ ಮೈ ಗಾಡ್. ಇಲ್ಲಿದ್ದಾರೆ ನೋಡಿ ಮೂಲ ದೇವರು. ಮೊದಲಿಗೆ 4 ದಿಕ್ಕುಗಳಿಗೆ ಓಪನ್ ಆಗಿರೋ ವಿಷ್ಣು ಸ್ಟ್ಯಾಚು ಇತ್ತಂತೆ. ಅದಾದಮೇಲೆ ಅವರು ಈಗ 4 ಡೈರೆಕ್ಷನಲ್ಲಿ ಬುದ್ಧನ ಸ್ಟ್ಯಾಚುಗಳಿದೆ. ಈಸ್ಟು, ವೆಸ್ಟು, ನಾರ್ತು, ಸೌತು ಅಷ್ಟು ಡೈರೆಕ್ಷನ್ಗಳಿಗೂ ಒಂದೊಂದು ನಿಂತಿರೋ ಬುದ್ಧನ ಸ್ಟ್ಯಾಚುಗಳನ್ನ ಇಟ್ಟಿದ್ದಾರೆ. ಸೊ ಈ ಮೇಯ್ನ್ ಗರ್ಭದ ಗುಡಿ ಏನಿದೆ ಇದನ್ನು ಇವರು ಬಕಾನ್ ಅಂತ ಕರೀತಾರೆ. ನಮ್ಮ ಕಡೆ ಗರ್ಭದ ಗುಡಿ ಅಂತೀವಿ. ಆ ಗರ್ಭದ ಗುಡಿಯಲ್ಲಿ ನಮ್ಮ ಸೈಡು ಬರೀ ಪೂರ್ವಾಭಿಮುಖವಾಗಿ ದೇವ್ರನ್ನ ನಾವು ಇಟ್ಟಿರ್ತೀವಿ. ಆದರೆ ಇಲ್ಲಿ ಸದ್ಯಕ್ಕೆ 4 ದಿಕ್ಕಲ್ಲೂ ದೇವ್ರುಗಳನ್ನ ಇಟ್ಟು ದರ್ಶನಕ್ಕೆ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಮೋರ್ ಓವರ್ ಇದು ಇವಾಗ ಕಟ್ಟಿರೋದಲ್ಲ, ಆಗಿನ ಕಾಲದಲ್ಲೇ ಕಟ್ಟಿರೋದು, ವಿಷ್ಣುವಿನ ದೇವಸ್ಥಾನವಾಗಿ ಕಟ್ಟಿದ್ದಾಗ ಕೂಡ. ಇರೋದು ನನಗೆ ಎಪ್ಪೋ ಹೆಂಗ್ರಿ ಇಳಿಯೋದು, ಜಾರ ಬಂಡಿಗಿಂತನೂ ಸ್ಟೀಪ್ ಐತಲ್ರಿ ಇದು. ತಲೆ ಚಕ್ಕರ್ ಬರುತ್ತೆ ನಿಜ ಕೆಳಗಡೆ ನೋಡ್ತಾ ಇದ್ರೆ. ಹೆಂಗ್ರಿ ಹತ್ತುತ್ತಿದ್ರು ಆಗಿನ ಕಾಲದಲ್ಲಿ. ಕೆಳಗಡೆ ನೋಡಿ ರಿಯಲ್ ಕಲ್ಲಿನ ಮೆಟ್ಲುಗಳಿದೆ. ಹೆಂಗೆ ಹತ್ತುತ್ತಿದ್ರಪ್ಪ. ಅಲ್ಲಂತೂ ಹಿಡ್ಕೊಳಕ್ಕಂತೂ ಏನೂ ಇಲ್ಲ. ಕೆಲವೊಂದಷ್ಟು ನೋಡಿ ಇಲ್ಲೆಲ್ಲ ಹೊಸ್ದಾಗಿ ಕಲ್ಗಳು ಕಾಡ್ತಿದೆಯಲ್ಲ, ಅದೆಲ್ಲ ಈಗ ರೀಸೆಂಟಾಗಿ ಅದನ್ನು ಹಾಗೆ ಉಳಿಸ್ಕೊಳ್ಬೇಕು ಅಂತ ಕಟ್ಟಿರ್ತಕ್ಕಂತಹ ಕಲ್ಲುಗಳು. ಈಗ ಗರ್ಭದ ಗುಡಿ ಆಯಿತು, ಲೆವೆಲ್ 1 ಆಯಿತು, ಲೆವೆಲ್ 2 ಅಲ್ಲಿದ್ದೀನಿ. ಓಕೆನಾ. ಈಗ ಎಕ್ಸಿಟ್ ಮಾತ್ರ ವೆಸ್ಟ್ ಫೇಸಿಂಗಲ್ಲಿ. ಓ ಮೈ ಗಾಡ್, ಏನ್ರಿ ಕಟ್ಟಿದ್ದಾರೆ ಆಗಿನ ಕಾಲದಲ್ಲಿ. ತಲೆ ಎತ್ತಿ ನೋಡಬೇಕು ಅಂತಾರಲ್ಲ, ನಿಜ ನೋಡ್ರಿ. ಇಲ್ಲಿ ಕಲ್ಲಿನ ಮೆಟ್ಲು ಬಂತು, ಹೆಂಗೆ ಹತ್ತುತ್ತಿರ್ಬೇಕಪ್ಪ ಈ ಮೆಟ್ಲನ್ನ. ಸೀರಿಯಸ್ಲಿ ನೋಡಿ, ಇದು ಒರಿಜಿನಲ್ ಕಲ್ಲಿನ ಮೆಟ್ಲಿದು. ಹೆಂಗೆ ಹತ್ತುತ್ತಿದ್ರಂತಲೇ ಅರ್ಥ ಆಗ್ತಾಯಿಲ್ಲ ನನಗೆ. ಅದ್ರ ಪಕ್ಕದಲ್ಲಿ ರೀಸೆಂಟಾಗೇನೋ ತುಂಬ ವರ್ಷಗಳಾದಮೇಲೆ ಸಿಮೆಂಟ್ ಮೆಟ್ಲುಗಳನ್ನ ಮಾಡಿದ್ದಾರೆ ಸಮನಾಗಿ. ಇನ್ನೊಂದು, ಆಗಿನ ಕಾಲದಲ್ಲಿ ಇಷ್ಟು ದೊಡ್ಡ ಕೋಟೆ ಅಂತಹ ದೇವಸ್ಥಾನನ ಕಟ್ಟಿದ್ರು ಡ್ರೈನೇಜ್ ಸಿಸ್ಟಮ್ಗಳನ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಸ್ಟೆಪ್ ಬೈ ಸ್ಟೆಪ್ಪು ಎಲ್ಲ ಒಂದು ಜಾಗಗಳಲ್ಲೂ ಮಳೆ ಗಿಳೆ ಬಂದಾಗ ಓಪನ್ ರೂಫ್ ಅಲ್ವಾ, ನೀರು ತುಂಬಿಕೊಂಡ್ರೆ ಆರಾಮಾಗಿ ನೀರುಗಳು ಹೋಗುವಂತಹ ಡ್ರೈನೇಜ್ ಸಿಸ್ಟಮ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೂಪರಾಗಿ ಕಟ್ಟಿದ್ದಾರೆ ಮಾತ್ರ. ಎಲ್ಲಿ ಬರ್ತಾಯಿದ್ದೀನಿ, ಎಲ್ಲಿ ಹೋಗ್ತಿದ್ದೀನಿ ನನಗಂತೂ ಗೊತ್ತಾಗ್ತಿಲ್ಲ ಗುರು. ಇಲ್ಲಿ ಒಂದು ವಿಷ್ಣುವಿನ ಪ್ರತಿಮೆ ಕೂಡ ಇದೆ. ಅದಕ್ಕೂ ದಿನನಿತ್ಯ ಪೂಜೆಗಳಾಗುತ್ತೆ. ಬುದ್ಧನಿಗೆ ಯಾವ ರೀತಿ ಪೂಜೆಗಳಾಗುತ್ತೋ ಅದೇ ರೀತಿ. ನಾನು ಫಸ್ಟು ನಮ್ಮದು ವಿಷ್ಣು ನಾವು ನೋಡ್ಕೊಂಡು ಬಂದಿರೋ ದೇವ್ರು ಬೇರೆ ಥರ ಇತ್ತಲ್ಲ, ನೋಡಿ ನನಗೆ ಕನ್ಫ್ಯೂಸ್ ಆಯಿತು. ವಿಷ್ಣುನೇನಾ? ಯಾಕಂದರೆ ಬುದ್ಧಂದು ಯಾವುದೂ ಈ ಥರ ಅಷ್ಟೊಂದು ಕೈಗಳು ಅವತಾರಗಳದೆಲ್ಲ ಇರಲಿಲ್ಲ. ನೋಡಿ ಖುಷಿ ಆಯಿತು ನನಗೆ. ನೋಡ್ರಿ, ಸನ್ರೈಸ್ ಕಂಪ್ಲೀಟಾಗಿ ಆಗೋಗಿ ಸುಡ್ತಾ ಇದ್ದಾರೆ. ಹೋಗಿ ಲಾಸ್ಟ್ ಬರ್ತಾಯಿದ್ದೀನಿ ನಾನು. ಸದ್ಯಕ್ಕೆ ಈ ಅಂಕೋರ್ ವಾಟ್ ಸುತ್ತಮುತ್ತ ಯಾರೂ ವಾಸ ಇರೋದಿಲ್ಲ. ಆದರೆ
ಈ ಒಂದು ಎಂಪೈರ್ ಆಳ್ವಿಕೆ ಇರೋ ಟೈಮಲ್ಲಿ ಈಗ ಇಲ್ಲಿ 9 ಲಕ್ಷ ಜನಸಂಖ್ಯೆ ಇತ್ತಂತೆ. 9 ಲಕ್ಷ ಜನ ಇಲ್ಲಿ ವಾಸಿಸ್ತಿದ್ರಂತೆ ಮನೆಗಳು ಕಟ್ಕೊಂಡು. ಯಾಕಂದರೆ ಇದು ಬರೀ ಸ್ಟಾರ್ಟಿಂಗ್ ಈ ದೇವಸ್ಥಾನದಿಂದ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ಇದೇನಿಲ್ಲ ಅಂದರೂ 400 ಎಕರೆ ಪ್ರದೇಶವಾಗಿ ಈ ಒಂದು ಸಿಟಿ ಆಗಿನ ಕಾಲದ ಕಮಾಯ್ ಎಂಪೈರ್ನ ನಗರ ಸ್ಪ್ರೆಡ್ ಆಗಿತ್ತು. ಸೊ ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ ನಾನು. ಆದರೆ ಇವಾಗ ಇದೆಲ್ಲ ಅಬಾಂಡನ್ ಜಾಗ ಆದಮೇಲೆ, ಕಾಡುಗಳು ಬೆಳ್ಕೊಂಡ್ಮೇಲೆ, ಸೊ ಜನಗಳು ಒಂದಷ್ಟು ಕಿಲೋಮೀಟ್ರ್ ದೂರದಲ್ಲಿರೋ ಸಿಮ್ರೀಪ್ ಅನ್ನೋ ಜಾಗದಲ್ಲಿ, ಅಲ್ಲಿರೋದು ಕೇವಲ ಬರೀ 2.5 ಲಕ್ಷ ಜನಸಂಖ್ಯೆ ಅಷ್ಟೇ. ಆಗಿನ ಕಾಲದಲ್ಲಿ ಇಷ್ಟು ದೊಡ್ಡ ದೊಡ್ಡ ಚಪ್ಪಡಿ ಕಲ್ಲುಗಳನ್ನಾಗಲಿ, ಚಪ್ಪಡಿ ಕಲ್ಲಿಗಿಂತ ದೊಡ್ಡ ದೊಡ್ಡ ಕಲ್ಲುಗಳನ್ನ ಟ್ರಾನ್ಸ್ಪೋರ್ಟೇಷನ್ ಮಾಡಿದ್ದು ಹೇಗೆ ಮಾಡಿರ್ಬೋದು, ಎಷ್ಟು ಜನರ ಸಹಾಯ ಇತ್ತು. ಆಮೇಲೆ ಕಾಂಪೌಂಡ್ಗಳು ಅಷ್ಟೇ, ಕಾಂಪೌಂಡ್ಗಳಿಗೆ ಅವರು ಸಿಂಪಲಾಗಿ ಕಾಂಪೌಂಡ್ ಮಾಡಿಲ್ಲ, ಒಂದು ಹಾವಿನ ಏನೋ ಒಂದಿದೆ. ಸೊ ಹಾವು ಎಡೆ ಎತ್ಕೊಂಡಿರೋದು ಸ್ಟಾರ್ಟ್ ಆದರೆ ಎಂಡಿಂಗ್ ಇನ್ನೊಂದು ಕಾಂಪೌಂಡಲ್ಲಿ ಬಾಲ ಇರುತ್ತೆ. ಸೊ ಆ ಥರ ಕಾಂಪೌಂಡ್ ಡಿಸೈನ್ ಮಾಡಿದ್ದಾರೆ. ಮತ್ತು ಪ್ರತಿಯೊಂದು ಮೆಟ್ಲುಗಳ ಸ್ಟಾರ್ಟಿಂಗಲ್ಲೂ ಸಿಂಹಗಳನ್ನ ಇಟ್ಟಿದ್ದಾರೆ. ಸೊ ವಿಷ್ಣುವಿನ ಒಂದು ಪ್ರಿಯ ಅಂತಲೂ ಹೇಳ್ಬೋದು ಸಿಂಹ. ಸೊ ಸಿಂಹಗಳನ್ನ ಇಟ್ಟಿದ್ದಾರೆ, ಅದಂತೂ ನೋಡೋದಕ್ಕೆ ಸಕ್ಕದಾಗಿ ಕಾಣುತ್ತೆ. ಈ ಜಾಗನ ದೂರದಿಂದ ಅಂತೂ ಆ ಗೋಪುರಗಳನ್ನೆಲ್ಲ ನೋಡ್ತಾ ಇದ್ದರೆ ಮೌಂಟ್ ಕೈಲಾಸದ್ದೇನೋ ರೀತಿ ಏನೋ ಸ್ವಲ್ಪ ಹೋಲಿಕೆ ಇದೆ. ಆದರೆ ನನಗೆ ಯಾವುದೋ ಒಂದು ಹಳೇ ಪುರಾತನ ಕಾಲದ ಫಿಲಮ್ ನೋಡ್ತಾ ಇದ್ದೀನೇನೋ, ಅಥವಾ ಪುರಾತನ ಶೈಲಿ ಫಿಲಮ್ಗಳೆಲ್ಲ ಯಾರ್ಯಾರು ಮಾಡ್ತಾರೆ, ಸೊ ಈ ಬಾಹುಬಲಿ ಆಗಿರ್ಬೋದು, ಸೊ ಅಂತಹ ಫಿಲಮ್ಗಳು ಆ್ಯಕ್ಚುಲಿ ಇಂತಹ ಜಾಗಗಳಿಂದನೇ ಇನ್ಸ್ಪೈರ್ ಕೂಡ ಆಗಿರ್ತಾರೆ. ಸೊ ರಿಯಲ್ಲಾಗಿ ನಡೀದೆ, ಅವ್ರು ಆ ಥರ ಸೆಟ್ಗಳು ಹಾಕೋಕ್ಕೆ ಚಾನ್ಸೇ ಇಲ್ಲ. ಇಲ್ಲೊಂದು ಪುಟ್ಟ ದೇವಸ್ಥಾನ, ಆ ಕಡೆ ಒಂದು ಈ ಕಡೆ ಒಂದು ದ್ವಾರ ಬಾಗಿಲು, ದ್ವಾರ ಪಾಲಕರಿಗಿರೋ ಥರ ಇದೆ. ದೇವಸ್ಥಾನ ಅಲ್ಲ, ಒಂಥರ ಕನ್ಸ್ಟ್ರಕ್ಷನ್, ಒಂಥರ ವ್ಯೂ ಪಾಯಿಂಟ್ಗಳಿದ್ದಂಗೆ. ಹಾಂ ಹಾಂ ಹಾಂ, ನಾನು ಹಿಂದೆ ಅಂಕೋರ್ ವಾಟ್ನ ನೀವು ಹಂಗೆ ನೋಡ್ತಾ ಇರಿ, ನಾನು ಹಂಗೆ ಒಳಗಡೆ ಹೋಗ್ತಾ ಇರ್ತೀನಿ. ಏನೂ ಇಲ್ಲ ಇಲ್ಲಿ ನೋಡ್ರಿ. ಡ್ರೈನೇಜ್ ಬಗ್ಗೆ ಮಾತಾಡ್ತಿದ್ದೆ, ಕಾಣಿಸ್ತಿದ್ಯಾ? ಸೊ ಅಲ್ಲೆಲ್ಲ ಒಳಗಡೆ ಕತ್ಲಿತ್ತು, ಅಷ್ಟು ನೀಟಾಗಿ ತೋರ್ಸೋಕ್ಕಾಗಿಲ್ಲ. ಎಲ್ಲಿ ಮಳೆ ಬಂದರೂ ಎಷ್ಟು ನೀರು ಇದ್ದರೂ ಇಲ್ಲಿ ನೀರು ನಿಂತ್ಕೊಳ್ಳಲ್ಲ, ಹೋಗ್ತಾ ಇರುತ್ತೆ. ನೋಡಿ ಅಲ್ಲಲ್ಲೇ ಸ್ವಲ್ಪ ಡೆಮಾಲಿಷ್ ಆಗಿದೆ. ನೋಡ್ರಿ, ಎಂಟೈರ್ ದೇವಸ್ಥಾನ ಏನಿದೆ ಅಂಕೋರ್ ವಾಟು ಸುತ್ತಲೂ ಈ ಥರ ನೀರನ್ನ ಸ್ಟೋರ್ ಮಾಡೋಕ್ಕೆ ಆಗಿನ ಕಾಲದಲ್ಲೇ ಜಾಗ ಕಟ್ಟಿದ್ದಾರೆ. ಏನು ಪ್ಲ್ಯಾನಿಂಗ್, ಅದು ಲೈನ್ ಎಷ್ಟು ಪರ್ಫೆಕ್ಟಾಗಿದೆ ಅಂದರೆ ಒಂಚೂರು ಹಿಂದೆ ಮುಂದೆ ಆಗಿಲ್ಲ. ದೇವಸ್ಥಾನವೂ ಅಷ್ಟೇ, ಆರ್ಕಿಟೆಕ್ಚರ್ ಆಗಾಗ ತಲೆ ಇತ್ತಲ್ಲ, ಅದು ತಲೆ ಅಲ್ಲ ಬಿಡಿ, ಅದು ಏನೋ ಬೇರೆ. ನಮ್ಮ ಒಂದು ಹಿಂದೂ ಸಂಪ್ರದಾಯ, ಹಿಂದೂ ಸನಾತನ ಧರ್ಮದ ಒಂದು ಏನು ಮಹಾಭಾರತ, ರಾಮಾಯಣ, ಸುರರು ಅಸುರರು ಜಗಳ ಆಡೋದು, ಸಮುದ್ರ ಮಂಥನ, ಕೃಷ್ಣ, ವಿಷ್ಣು ದೇವಾಲಯ, ಇಷ್ಟು ದೊಡ್ಡ ವಿಷ್ಣು ದೇವಾಲಯ. ಸೊ ಇದು ಬರೀ 2 ಸೈಡ್ ನೋಡ್ತಿರೋದಲ್ಲ, ಎಂಟೈರ್ ದೇವಸ್ಥಾನ ಏನಿದೆ ಸುತ್ತಲೂ ಇಷ್ಟು ದೊಡ್ಡ ನೀರಿನ ಒಂದು ಶೇಖರಣೆಗಳಿದೆ. ಈ ದೇವಸ್ಥಾನ ಅಂತಲ್ಲ, ನಮ್ಮಲ್ಲೇ ಇರೋ ಬೇಲೂರು, ಹಳೇಬೀಡು ಆಗಿರ್ಬೋದು, ಅಂತಹ ಹಳೇ ಕಾಲದಲ್ಲಿ ಏನು ಕನ್ಸ್ಟ್ರಕ್ಷನ್ ಆಗಿರೋ ದೇವಸ್ಥಾನಗಳು, ಅರಮನೆಗಳು, ಅವೆಲ್ಲ ನದಿಗಳಾಗಿರ್ಬೋದು, 1000 ವರ್ಷಗಳ ಮುಂದೆ ಏನಾಗಬಹುದು ಅನ್ನೋದನ್ನು ಆಲೋಚನೆಗಳನ್ನ ಇಟ್ಕೊಂಡು, ಆಗಿನ ಕಾಲದಲ್ಲಿ ಪಾಪ್ಯುಲೇಷನ್ಗಳು ಕಡಿಮೆ ಇತ್ತು. ಸೊ ಅಷ್ಟು ಆಲೋಚನೆ ಇಟ್ಕೊಂಡು ಇಂಥ ಒಳ್ಳೆ ಬ್ಯೂಟಿಫುಲ್ ಸುಂದರವಾದ ಒಂದು ಅರಮನೆಗಳನ್ನ, ದೇವಸ್ಥಾನಗಳನ್ನ, ಮತ್ತು ಈ ಥರ ನೀರು ಸ್ಟೋರ್ ಮಾಡೋಕ್ಕೆ ಜಾಗಗಳನ್ನ ಕಟ್ಟಿದ್ದಾರೆ. ಆದರೆ ಇವಾಗ ನಮ್ಮವ್ರು ಏನು ಕಟ್ಟಿಸ್ತಾರೆ, ಆರ್ಕಿಟೆಕ್ಟ್ಸು, ಇಂಜಿನಿಯರ್ಸ್ಗಳು ಯೂಸ್ ಮಾಡಿ ಅವರು ಬರೀ ನೆಕ್ಸ್ಟು 10-20 ವರ್ಷ ಫ್ಯೂಚರ್ ಬಗ್ಗೆ ಮಾತ್ರ ಯೋಚನೆ ಮಾಡಿ ಕಟ್ಟಿಸ್ತಾರೆ. ಅದ್ರ ಮುಂದಕ್ಕೆ ಅವ್ರು ಯೋಚನೆನೇ ಮಾಡಲ್ಲ. ಇವ್ರು ಹೆಂಗ್ರಿ 1000 ವರ್ಷ ಕಟ್ಟಿರುವಂತಹ ಈ ಕಟ್ಟಡ, ಅದು ಒಳ್ಳೆ ಡ್ರೈನೇಜ್ ಸಿಸ್ಟಮ್ ಇರೋ ಕಟ್ಟಡ, ಆವಾಗ ಸೂಪರ್ ಅಲ್ವಾ? ಯಾವುದೇ ರೀತಿ ಕ್ರೇನ್ಗಳಿಲ್ಲ, ಎಲ್ಲೆಲ್ಲಿಂದ ಅಷ್ಟಿಷ್ಟು ದಪ್ಪ ಕಲ್ಲುಗಳನ್ನ ತೊಗೊಂಡೋಗ ಮೇಲಿಟ್ಟರು, ಕ್ರೇನ್ ಇಲ್ಲ, ಲಾರಿ ಗಿರಿ ಇಲ್ಲ, ಎಲ್ಲ ಆನೆ ಮತ್ತು ಇನ್ನಿತರ ಮನುಷ್ಯರು ಎತ್ಕೊಂಡೋಗಿ ಇಟ್ಟಿರೋವಂಥದ್ದು. ಅಲ್ಲ, ನಮ್ಮ ಹಿಂದಿನ ರಾಜರುಗಳು ಯಾರೇ ಆಗಲಿ, ನಮ್ಮ ಕೆಂಪೇಗೌಡರಾಗಿರಲಿ, ಇನ್ನೊಬ್ಬರಾಗಿರಲಿ, ಇಲ್ಲಿನ ರಾಜರಾಗಿರಲಿ, 1000 ವರ್ಷ ಮುಂದಿನ ಆಲೋಚನೆಗಳನ್ನ ಇಟ್ಕೊಂಡು ಒಳ್ಳೆ ರಾಜ್ಯಗಳನ್ನ ಕಟ್ಟಿದ್ದಾರೆ. ಅದೇನು ಹೇಳ್ತಾರೆ,
ರಾಜಕಾಲುವೆ ಅಂತ ನದಿ ಹರ್ಕೊಂಡು ಹೋಗೋದಕ್ಕೆ, ಆಮೇಲೆ ಒಳಹರಿವು, ಒಳ್ಳೆ ನದಿ ತೀರದಲ್ಲಿ ಸಿಟಿ ಕಟ್ಟಬೇಕು ಅಂತ ಅವ್ರು ಕನಸು ಕಾಣ್ತಾರೆ ಕೆಂಪೇಗೌಡರು. ಆದರೆ ಇವಾಗ ನಮ್ಮ ಬೆಂಗಳೂರಲ್ಲಿ ಇದ್ಬದ್ದು ಕೆರೆಗಳೇ ಎಲ್ಲ ನುಂಗಾಕ್ಬಿಟ್ಟಿದ್ದಾರೆ. ಕೆರೆಗಳು ಕೂಡ ಇಲ್ಲ ಇನ್ನು ರಾಜಕಾಲುವೆಯಲ್ಲಿ, ನದಿಯ ಒಳಹರಿವು ಹೊರ ಹರಿವು ಎಲ್ಲಿ. ಸೊ ಅಂದಿನ ರಾಜರು ಕಟ್ಟಿದಂತಹ ಈ ರಾಯಲ್ ಸಿಟಿ, ಈ ರಾಯಲ್ ನಗರ ಪಟ್ಟಣನ ನೋಡಬೇಕು ಅಂದರೆ ಏನಿಲ್ಲ ಅಂದರೂ ಕನಿಷ್ಠ ಪಕ್ಷ ಒಂದು 10 ದಿನ ಆದರೂ ಬೇಕು ಕ್ಲೀನಾಗಿ ನೋಡ್ತೀವಿ ಅಂದರೆ. ಸೊ ಅದರಲ್ಲಿ 1 ದಿನ, 3 ದಿನ, 7 ದಿನ ಈ ಥರ ಡಿವೈಡ್ ಮಾಡಿದ್ದಾರೆ. ಸೊ ಒಂದಿನ ಟಿಕೆಟ್ ತೊಗೊಳ್ಳೋರಿಗೆ ಸ್ಮಾಲ್ ಸರ್ಕ್ಯೂಟು, ಗ್ರ್ಯಾಂಡ್ ಸರ್ಕ್ಯೂಟು, ಆಮೇಲೆ ಔಟ್ರ್ ಸರ್ಕ್ಯೂಟ್ ಅಂತೇಳಿ ಡಿವೈಡ್ ಆಗಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಆ ಸ್ಮಾಲ್ ಸರ್ಕ್ಯೂಟಲ್ಲಿ ಬರೋ ದೇವಸ್ಥಾನಗಳನ್ನ ತೋರಿಸ್ತೀನಿ. ದೇವಸ್ಥಾನಗಳು ಅಷ್ಟೇ ಅಲ್ಲ, ಆವಾಗ ಅವ್ರು ಕಟ್ಟಿದ್ದಂತಹ ರಾಯಲ್ ಸಿಟಿಯ ಒಂದು ಪಾತ್ವೇ ಏನಿತ್ತು, ಯಾವ್ಯಾವ ಥರ ಗೇಟ್ಗಳು ಕಟ್ಟಿದ್ರು ಅವೆಲ್ಲನೂ ಮುಂದೆ ನೋಡೋರಂತೆ. ಪ್ರಪಂಚದ ಯಾವುದೇ ಒಂದು ಲಾಂಛನ ಬಾವುಟದಲ್ಲೂ ನಮಗೆ ಆ ದೇಶದ ದೇವಸ್ಥಾನಗಳು, ಟೆಂಪಲ್ಗಳನ್ನ ನೋಡೋಕ್ಕೆ ಸಿಗಲ್ಲ. ಆದರೆ ಈ ಒಂದು ಕಾಂಬೋಡಿಯಾ ಏಕೈಕ ದೇಶ ಒಂದು ಹಿಂದೂ ದೇವಸ್ಥಾನನ ತಮ್ಮ ಬಾವುಟದಲ್ಲಿ ಇಟ್ಕೊಂಡಿದ್ದಾರೆ.